ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ಬೋಧಿಸಿರುವ ನವವಿಧ ಭಕ್ತಿಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನವವಿಧ ಭಕ್ತಿಯಲ್ಲಿ 9ನೆಯದು ಆತ್ಮನಿವೇದನಂ. ಯಾವ ಸ್ಥಿತಿಯಲ್ಲಿ ಭಕ್ತನಿಗೆ ಭಗವಂತನ ಸೇವೆಯೊಂದನ್ನು ಬಿಟ್ಟು ಬೇರಾವ ಉದ್ದೇಶವೂ ಇರುವುದಿಲ್ಲವೋ ಮತ್ತು ತನ್ನ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸಿ ತನ್ನ ಕ್ರಿಯೆಗಳನ್ನೆಲ್ಲ ಕೇವಲ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸುವುದಕ್ಕಾಗಿಯೇ ಮಾಡುವನೋ ಆ ಸ್ಥಿತಿಗೆ ಆತ್ಮನಿವೇದನ ಎಂಬ ಪದವು ಅನ್ವಯಿಸುತ್ತದೆ. ಯಜಮಾನನು ಪರಿಪಾಲಿಸುವ ಹಸುವಿನಂತೆ ಆ ಭಕ್ತನಿರುತ್ತಾನೆ. ಯಜಮಾನನು ಪರಿಪಾಲನೆ ಮಾಡುತ್ತಿರುವಾಗ ಆ ಹಸು ತನ್ನ ಪೋಷಣೆಯ ಬಗ್ಗೆ ಆತಂಕ ಪಡುವುದಿಲ್ಲ. ಅಂತಹ ಹಸು ಸದಾ ತನ್ನ ಒಡೆಯನಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡಿರುತ್ತದೆ. ಅದು ಎಂದೂ ಸ್ವತಂತ್ರವಾಗಿ ವರ್ತಿಸದೆ ಕೇವಲ ತನ್ನ ಒಡೆಯನ ಲಾಭಕ್ಕಾಗಿ ಮಾತ್ರ ಕೆಲಸ ಮಾಡುತ್ತದೆ. ಬಲಿ ಮಹಾರಾಜ ಮತ್ತು ಅಂಬರೀಷ ಮಹಾರಾಜರಲ್ಲಿ ಆತ್ಮನಿವೇದನದ ಅತ್ಯುತ್ತಮ ಉದಾಹರಣೆಗಳು ನಮಗೆ ದೊರಕುತ್ತವೆ. ದ್ವಾರಕೆಯಲ್ಲಿ ರುಕ್ಮಿಣೀ ದೇವಿಯ ವರ್ತನೆಯಲ್ಲಿಯೂ ಆತ್ಮನಿವೇದನೆಯನ್ನು ಕಾಣಬಹುದು. ಪುತ್ರನಾದ ಪ್ರಹ್ಲಾದನಿಂದ ಭಕ್ತಿ ಸೇವೆಯ ಬಗೆಗೆ ಈ ಮಾತುಗಳನ್ನು ಕೇಳಿದ ಮೇಲೆ ಹಿರಣ್ಯಕಶಿಪುವು ತುಂಬಾ ಸಿಟ್ಟುಗೊಂಡನು. ಅವನ ತುಟಿಗಳು ನಡುಗುತ್ತಿದ್ದವು. ಗುರು ಶುಕ್ರಾಚಾರ್ಯರ ಮಗನಾದ ಷಂಡನಿಗೆ ಅವನು ಮುಂದಿನ ಮಾತುಗಳನ್ನು ಹೇಳಿದನು. ಹೇ ವಿದ್ಯಾಹೀನ ನಿಂದಾರ್ಹ ಬ್ರಹ್ಮಬಂಧುವೇ, ನೀನು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ನನ್ನ ಶತ್ರುಗಳ ಪಕ್ಷದಲ್ಲಿ ಆಶ್ರಯವನ್ನು ಪಡೆದಿರುವೆ. ನೀನು ಈ ಬಡಪಾಯಿ ಬಾಲಕನಿಗೆ ಭಕ್ತಿ ಸೇವೆಯ ಬಗೆಗೆ ಶಿಕ್ಷಣವನ್ನಿತ್ತಿರುವೆ. ಇದೇನು ಅನರ್ಥ? ಕಾಲಕ್ರಮದಲ್ಲಿ ಪಾಪಿಗಳಲ್ಲಿ ನಾನಾ ಪ್ರಕಾರದ ರೋಗಗಳು ಆವಿರ್ಭವಿಸುತ್ತವೆ. ಅದೇ ರೀತಿ ಈ ಪ್ರಪಂಚದಲ್ಲಿ ಅನೇಕ ವಂಚನಾಮಯ ಮಿತ್ರರು ಸುಳ್ಳು ವೇಷಗಳಲ್ಲಿ ಇರುತ್ತಾರೆ. ಆದರೆ ಸಂದರ್ಭಾನುಗುಣವಾಗಿ ಅವರು ತಪ್ಪು ವರ್ತನೆಯ ಕಾರಣದಿಂದ ಅವರ ವಾಸ್ತವ ಶತ್ರುತ್ವವು ಆವಿರ್ಭೂತವಾಗುತ್ತದೆ. ರಾಕ್ಷಸರಿಗೆ ಭಕ್ತಿ ಸೇವೆಯ ಪ್ರಕ್ರಿಯೆಯಲ್ಲಿ ಯಾವ ಆಸಕ್ತಿಯೂ ಇರುವುದಿಲ್ಲ. ಆದರೆ ಭಕ್ತನಿಗೆ ಭಕ್ತಿ ಸೇವೆಯೊಂದೇ ಜೀವನದಲ್ಲಿ ಸಾರವತ್ತಾದ ವಿಚಾರ. ಜೀವನ ಸಾರವಾದ ಭಕ್ತಿ ಸೇವೆಯನ್ನು ಹಿರಣ್ಯಕಶಿಪು ಇಷ್ಟಪಡುತ್ತಿಲ್ಲವಾದ್ದರಿಂದ ಅವನು ಪ್ರಹ್ಲಾದನ ಅಧ್ಯಾಪಕರನ್ನು ಕಠಿಣವಾದ ಮಾತುಗಳಿಂದ ಗದರಿಸಿದನು. ಬಾಲಕ ಪ್ರಹ್ಲಾದನ ವಿದ್ಯಾಭ್ಯಾಸದ ಬಗ್ಗೆ ಕಾತರನಾಗಿದ್ದ ಹಿರಣ್ಯಕಶಿಪುವು ತುಂಬಾ ಅತೃಪ್ತನಾಗಿದ್ದನು. ಭಕ್ತಿ ಸೇವೆಯ ಬಗೆಗೆ ಪ್ರಹ್ಲಾದನು ಹೇಳಲಾರಂಭಿಸಿದಾಗ ಹಿರಣ್ಯಕಶಿಪು ಪ್ರಹ್ಲಾದನ ಅಧ್ಯಾಪಕರನ್ನು ಸ್ನೇಹಿತರ ಸೋಗಿನಲ್ಲಿರುವ ಶತ್ರುಗಳು ಎಂದು ಭಾವಿಸಿದನು. ಹಿರಣ್ಯಕಶಿಪುವಿನ ಮಾತುಗಳನ್ನು ಕೇಳಿದಂತಹ ಶುಕ್ರಾಚಾರ್ಯರ ಪುತ್ರನು ಆತನಲ್ಲಿ ಈ ರೀತಿಯಾಗಿ ನುಡಿದನು. ಇಂದ್ರನ ಶತ್ರುವಾದ ಹಿರಣ್ಯಕಶಿಪು ಮಹಾರಾಜನೇ, ನಿನ್ನ ಮಗ ಪ್ರಹ್ಲಾದನು ಹೇಳಿದ್ದನ್ನು ನಾನಾಗಲಿ ಇತರರಾಗಲಿ ಅವನಿಗೆ ಕಲಿಸಲಿಲ್ಲ. ಅವನ ಸ್ವಾಭಾವಿಕ ಭಕ್ತಿ ಸೇವೆಯು ಅವನಲ್ಲಿ ತಾನಾಗಿಯೇ ಹುಟ್ಟಿ ಬೆಳೆದಿದೆ. ಆದ್ದರಿಂದ ಕೃಪೆಯಿಟ್ಟು ನಿನ್ನ ಕೋಪವನ್ನು ತ್ಯಜಿಸು. ಅನಾವಶ್ಯಕವಾಗಿ ನಮ್ಮನ್ನು ದೂಷಿಸಬೇಡ. ಬ್ರಾಹ್ಮಣನನ್ನು ಹೀಗೆ ಬೈಯುವುದು ಒಳ್ಳೆಯದಲ್ಲ. ಉಪಾಧ್ಯಾಯರಿಂದ ಈ ಉತ್ತರವನ್ನು ಪಡೆದ ಹಿರಣ್ಯಕಶಿಪುವು ಮತ್ತೆ ತನ್ನ ಮಗ ಪ್ರಹ್ಲಾದನನ್ನು ಸಂಬೋಧಿಸಿ ಅವನಿಗೆ ಈ ರೀತಿ ನುಡಿದನು. ಎಲ್ಲವೋ ದುಷ್ಟ, ನಮ್ಮ ಕುಲದಲ್ಲಿ ಹುಟ್ಟಿದ ಅಧಮ, ನಿನಗೆ ಈ ವಿದ್ಯೆ ಅಧ್ಯಾಪಕರಿಂದ ಬಂದಿಲ್ಲವಾದರೆ ಅದನ್ನು ನೀನು ಮತ್ತೆಲ್ಲಿಂದ ಪಡೆದೆ? ತಂದೆಯ ಮಾತನ್ನು ಕೇಳಿದಂತಹ ಪ್ರಹ್ಲಾದನು ಹೇಳುತ್ತಾನೆ, ಮತಿರ್ನ ಕೃಷ್ಣೇ ಪರತಾ ಸ್ವತೋವಾ ಮಿತೋಭಿಪತ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂ ತಮಿಸ್ರಂ ಪುನಃ ಪುನಃ ಚರ್ವಿತ ಚರುವಣಾನಾಂ. ಲೌಕಿಕ ಜೀವನಕ್ಕೆ ಅತಿಯಾಗಿ ಅಂಟಿಕೊಂಡಿರುವ ವ್ಯಕ್ತಿಗಳಿಗೆ ತಮ್ಮ ಅನಿಯಂತ್ರಿತ ಇಂದ್ರಿಯಗಳ ಕಾರಣದಿಂದ ನರಕ ಸದೃಶ ಅವಸ್ಥೆಗಳ ಕಡೆಗೆ ಮುನ್ನಡೆದು ಮತ್ತೆ ಮತ್ತೆ ಚರ್ವಿತ ಚರುವಣ ಮಾಡುತ್ತಾರೆ. ಶ್ರೀಕೃಷ್ಣನ ಬಗೆಗೆ ಅವರ ಪ್ರವೃತ್ತಿ ಇತರರ ಉಪದೇಶದಿಂದಾಗಲಿ ತಮ್ಮ ಸ್ವಂತ ಪ್ರಯತ್ನಗಳಿಂದಾಗಲಿ ಇವೆರಡರ ಸಂಯೋಗದಿಂದಾಗಲಿ ಎಂದಿಗೂ ಜಾಗೃತವಾಗುವುದಿಲ್ಲ. ನ ತೇ ವಿದೋ ಸ್ವಾರ್ಥ ಗತಿಂ ಹಿ ವಿಷ್ಣುಂ ದುರಾಶಾಯೇ ಬಹಿರರ್ಥಮಾನಿನಃ ಅಂಧಾ ಯಥಾಂಧೈರುಪನೀಯಮಾನ ತೇಪೀಸ್ತಂತ್ರ ಮುರಧಾಂ ನಿಬದ್ಧ. ಭೌತಿಕ ಜೀವನದ ಸುಖಾನುಭವದ ಪ್ರಜ್ಞೆಯಿಂದ ಲೋಕಕ್ಕೆ ದೃಢರಾಗಿ ಬದ್ಧರಾದ ವ್ಯಕ್ತಿಗಳು ಇರುತ್ತಾರೆ. ಅವರು ಬಾಹ್ಯ ಪ್ರಪಂಚದ ಇಂದ್ರಿಯ ವಿಷಯಗಳಿಗೆ ತಮ್ಮಂತೆಯೇ ಅಂಟಿಕೊಂಡಿರುವ ಮನುಷ್ಯನನ್ನು ನಾಯಕನನ್ನಾಗಿ ಅಥವಾ ಗುರುವನ್ನಾಗಿ ಸ್ವೀಕರಿಸಿರುವ ಜನರು. ಭಗವದ್ಧಾಮಕ್ಕೆ ಹಿಂದಿರುಗುವುದು ಹಾಗೂ ಭಗವಾನ್ ವಿಷ್ಣುವಿನ ಸೇವೆಯಲ್ಲಿ ತೊಡಗುವುದೇ ಜೀವನದ ಗುರಿ ಎಂದು ಅವರು ಅರಿಯಲಾರರು. ಕುರುಡನನ್ನೇ ಮಾರ್ಗದರ್ಶಕನನ್ನಾಗಿ ಹೊಂದಿರುವ ಕುರುಡರು ಹೇಗೆ ದಾರಿ ತಪ್ಪಿ ಹೊಂಡದೊಳಗೆ ಬೀಳುತ್ತಾರೋ ಅದೇ ರೀತಿಯಾಗಿ ಲೌಕಿಕ ಜೀವನಕ್ಕೆ ಅಂಟಿಕೊಂಡಿರುವವರಿಂದ ಮಾರ್ಗದರ್ಶನ ಪಡೆಯುವ
ಇತರ ಲೌಕಿಕ ಜೀವನಾಸಕ್ತರು ಅತ್ಯಂತ ಗಟ್ಟಿಯಾದ ಸೂತ್ರಗಳಿಂದ ನಿರ್ಮಿತವಾದ ಕಾಮ್ಯಕರ್ಮದ ಹಗ್ಗಗಳಿಂದ ಬಂಧಿತರಾಗುತ್ತಾರೆ. ತ್ರಿವಿಧವಾದ ದುಃಖಗಳನ್ನು ಅನುಭವಿಸುತ್ತಾ ಅವರು ಮತ್ತೆ ಮತ್ತೆ ಈ ಭೌತಿಕ ಜೀವನದಲ್ಲೇ ಮುಂದುವರಿಯುತ್ತಾರೆ. ನೈಷಾಂ ಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶಸ್ತ್ಯನರ್ಥಾಪಗಮ ಯದರ್ಥ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಭೌತಿಕ ಕಾಲುಷ್ಯದಿಂದ ಸಂಪೂರ್ಣವಾಗಿ ಮುಕ್ತನಾದ ವೈಷ್ಣವನ ಪಾದಾರವಿಂದದ ಧೂಳಿಯನ್ನು ತಮ್ಮ ಶರೀರದ ಮೇಲೆ ಉಜ್ಜಿಕೊಳ್ಳದಿದ್ದರೆ ಭೌತಿಕ ಜೀವನದಲ್ಲಿ ಅತ್ಯಾಸಕ್ತರಾದ ಜನರು ಅಸಾಮಾನ್ಯ ಕ್ರಿಯೆಗಳಿಂದ ಮಹಿಮಾನ್ವಿತನಾದ ಭಗವಂತನ ಪವಿತ್ರ ಪಾದ ಪದ್ಮಗಳಲ್ಲಿ ಅನುರಕ್ತರಾಗಲಾರರು. ಕೃಷ್ಣ ಪ್ರಜ್ಞೆ ಉಳ್ಳವರಾಗಿ ಭಗವಂತನ ಪಾದಪದ್ಮಗಳಲ್ಲಿ ಆಶ್ರಯವನ್ನು ಪಡೆಯುವುದರಿಂದ ಮಾತ್ರ ಮಾನವನು ಭೌತಿಕ ಕಾಲುಷ್ಯದ ಸೋಂಕಿನಿಂದ ಬಿಡುಗಡೆಯನ್ನು ಪಡೆಯಲು ಸಾಧ್ಯ. ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯಾವಾಗಲೂ ಅಭಿಪ್ರಾಯ ಭೇದ ಇರುತ್ತದೆ. ಈ ಕಾರಣದಿಂದ ಪ್ರಹ್ಲಾದನು ಹಿರಣ್ಯಕಶಿಪುವನ್ನು ಟೀಕಿಸಿದಾಗ ಪ್ರಹ್ಲಾದನ ಜೀವನ ವಿಧಾನ ನನ್ನ ಜೀವನ ವಿಧಾನಕ್ಕಿಂತ ಭಿನ್ನ ಎಂದರಿತುಕೊಂಡು ಹಿರಣ್ಯಕಶಿಪುವು ಚಕಿತನಾಗಬೇಕಾಗಿರಲಿಲ್ಲ. ಆದಾಗ್ಯೂ ಹಿರಣ್ಯಕಶಿಪು ತುಂಬಾ ಕೋಪಗೊಂಡನು. ಶುಕ್ರಾಚಾರ್ಯನೆಂಬ ದೊಡ್ಡ ಗುರುವಿನ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ ಅಧ್ಯಾಪಕ ಅಥವಾ ಗುರುವನ್ನು ಪ್ರಹ್ಲಾದನು ಅವಹೇಳನ ಮಾಡಿದನೆಂದು ಅವನನ್ನು ಬೈಯಲು ಹಿರಣ್ಯಕಶಿಪು ಇಚ್ಛಿಸಿದನು. ಶುಕ್ರಾಚಾರ್ಯರು ಅನಾದಿ ಕಾಲದಿಂದಲೂ ವಂಶ ಪರಂಪರೆಯಿಂದ ಬಂದ ಅಧ್ಯಾಪಕರು ಅಥವಾ ಗುರುಗಳಾಗಿದ್ದಾರೆ. ಪ್ರಹ್ಲಾದನು ಜಾತಿ ಪರಂಪರೆಯ ಈ ಗುರುವನ್ನು ಅಂಗೀಕರಿಸಲಿಲ್ಲ. ಏಕೆಂದರೆ ಅಂತಹ ಗುರುಗಳು ಭಗವಂತನಲ್ಲಿ ಆಸಕ್ತರಾಗಿರುವುದಿಲ್ಲ. ಅವರು ಲೌಕಿಕ ಯಶಸ್ಸಿನಲ್ಲೇ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ. ಈ ಭೌತಿಕ ಪ್ರಪಂಚದ ಆಚೆ ಆಧ್ಯಾತ್ಮಿಕ ಪ್ರಪಂಚ ಇದೆ ಎನ್ನುವುದನ್ನು ಅವರು ಅರಿಯರು. ಭಗವಂತನ ಭಕ್ತನಾಗದೇ ಇದ್ದರೆ ಯಾರೂ ಆಧ್ಯಾತ್ಮಿಕ ಪ್ರಪಂಚದ ಅಸ್ತಿತ್ವವನ್ನೇ ಅರಿಯಲು ಸಾಧ್ಯವಿಲ್ಲ. ಕೇವಲ ಭೌತಿಕ ಪ್ರಪಂಚದಲ್ಲಿ ಆಸಕ್ತರಾಗಿರುವ ಗುರುಗಳನ್ನು ಅಧ್ಯಾಪಕರನ್ನು ಇಲ್ಲಿ ಅಂಧರು ಕುರುಡರು ಎಂದು ವರ್ಣಿಸಲಾಗಿದೆ. ಭೌತಿಕ ಸ್ಥಿತಿಗತಿಗಳ ಸತ್ಯವಾದ ಜ್ಞಾನವಿಲ್ಲದ ಕುರುಡು ಅನುಯಾಯಿಗಳನ್ನು ಅಂತಹ ಕುರುಡರೇ ಮುನ್ನಡೆಸಬಹುದು. ಆದರೆ ಪ್ರಹ್ಲಾದನಂತಹ ಭಕ್ತರು ಅವರನ್ನು ಅಂಗೀಕರಿಸುವುದಿಲ್ಲ. ಬಾಹ್ಯ ಭೌತಿಕ ಪ್ರಪಂಚದಲ್ಲಿ ಆಸಕ್ತರಾಗಿರುವ ಅಂತಹ ಗುರುಗಳು ಯಾವಾಗಲೂ ಭೌತಿಕ ಪ್ರಕೃತಿಯ ಬಲವಾದ ಹಗ್ಗಗಳಿಂದ ಬಂಧಿತರಾಗಿರುತ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಹೊಂದುವುದರಿಂದ ನಾವು ಅನಗತ್ಯವಾಗಿ ಸ್ವೀಕರಿಸಿರುವ ಎಲ್ಲ ದುಃಖಮಯ ಪರಿಸ್ಥಿತಿಯು ಮಾಯವಾಗುತ್ತದೆ. ಈ ಅನಪೇಕ್ಷಿತ ದುಃಖಮಯ ಸ್ಥಿತಿಗೆ ಮೂಲ ತತ್ವ ಈ ಭೌತಿಕ ಶರೀರ. ಸಮಸ್ತ ವೈದಿಕ ನಾಗರಿಕತೆಯ ಮುಖ್ಯ ಉದ್ದೇಶ ವ್ಯಕ್ತಿಯನ್ನು ಈ ಅನಪೇಕ್ಷಿತ ದುಃಖಗಳಿಂದ ಬಿಡಿಸುವುದು. ಆದರೆ ಪ್ರಕೃತಿಯ ಶಾಸನಗಳಿಗೆ ಕಟ್ಟು ಬಿದ್ದಿರುವ ವ್ಯಕ್ತಿಗಳು ಜೀವನದ ಗಮ್ಯಸ್ಥಾನವೇನೆಂಬುದನ್ನು ತಿಳಿಯುವುದಿಲ್ಲ. ಅವರು ಪ್ರಬಲವಾದ ಪ್ರಕೃತಿಯ ತ್ರಿಗುಣಗಳಿಂದ ಬದ್ಧರಾಗಿರುತ್ತಾರೆ. ಯಾವ ವಿದ್ಯಾಭ್ಯಾಸವು ಮಾನವನನ್ನು ಜನ್ಮ ಜನ್ಮಾಂತರಗಳಲ್ಲೂ ಬದ್ಧನನ್ನಾಗಿ ಇಡುವುದೋ ಅದನ್ನು ಭೌತಿಕ ವಿದ್ಯಾಭ್ಯಾಸ ಎಂದು ಕರೆಯುತ್ತಾರೆ. ಅಂತಹ ವಿದ್ಯಾಭ್ಯಾಸವು ಬದ್ಧಜೀವಿಯನ್ನು ಹೆಚ್ಚು ಹೆಚ್ಚಾಗಿ ಭೌತಿಕ ಜೀವನಕ್ಕೆ ಆಕರ್ಷಿತನಾಗುವಂತೆ ಪ್ರಚೋದಿಸುತ್ತದೆ. ಬಾಲಕ ಪ್ರಹ್ಲಾದನ ಈ ರೀತಿಯಾದಂತಹ ಮಾತುಗಳನ್ನು ಕೇಳಿದಾಗ ಕೋಪದಿಂದ ಕುರುಡನಾಗಿದ್ದಂತಹ ಹಿರಣ್ಯಕಶಿಪುವು ಮಗನನ್ನು ಮಡಿಲಿನಿಂದ ನೆಲಕ್ಕೆ ಎತ್ತಿ ಎಸೆದನು. ಸಿಟ್ಟಿಗೆದ್ದು ರೋಷದಿಂದ ತುಂಬಿ ಕರಗಿದ ತಾಮ್ರದಂತೆ ಕಣ್ಣುಗಳನ್ನು ಕೆಂಪಾಗಿ ಮಾಡಿಕೊಂಡು ಹಿರಣ್ಯಕಶಿಪುವು ಸೇವಕರಿಗೆ ಆದೇಶಿಸಿದನು, ರಾಕ್ಷಸರೇ, ಈ ಹುಡುಗನನ್ನು ದೂರ ಒಯ್ಯಿರಿ. ಅವನು ಮರಣಾರ್ಹ. ಸಾಧ್ಯವಾದಷ್ಟು ಬೇಗ ಅವನನ್ನು ಕೊಂದು ಹಾಕಿರಿ. ಈ ಬಾಲಕ ಪ್ರಹ್ಲಾದನೇ ನನ್ನ ಅಣ್ಣನನ್ನು ಕೊಂದವನು. ಏಕೆಂದರೆ ಅವನು ಶತ್ರುವಾದ ಭಗವಾನ್ ವಿಷ್ಣುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಕೊಳ್ಳುವುದಕ್ಕಾಗಿ ತನ್ನ ಕುಟುಂಬವನ್ನೇ ತ್ಯಜಿಸಿದ್ದಾನೆ. ಪ್ರಹ್ಲಾದನು ಕೇವಲ 5 ವರ್ಷ ವಯಸ್ಸಿನವನಾದರೂ ಈ ಚಿಕ್ಕ ವಯಸ್ಸಿನಲ್ಲಿ ಕೂಡ ತನ್ನ ತಂದೆ ತಾಯಿಯರೊಡನೆ ಪ್ರೀತಿಮಯ ಸಂಬಂಧವನ್ನು ತ್ಯಜಿಸಿದ್ದಾನೆ. ಆದ್ದರಿಂದ ಅವನು ಖಂಡಿತವಾಗಿಯೂ ವಿಶ್ವಾಸಕ್ಕೆ ಅರ್ಹನಲ್ಲ. ಅವನು ವಿಷ್ಣುವಿನ ಬಗೆಗೆ ಚೆನ್ನಾಗಿ ನಡೆದುಕೊಳ್ಳುತ್ತಾನೆ ಎನ್ನುವುದನ್ನು ನಂಬುವುದಕ್ಕೇ ಆಗುವುದಿಲ್ಲ. ಔಷಧ ಮೂಲಿಕೆಯು ಕಾಡಿನಲ್ಲಿ ಹುಟ್ಟಿದ್ದು ಮನುಷ್ಯನ ಜಾತಿಗೆ ಸೇರಿಲ್ಲದಿದ್ದರೂ ಹಿತಕಾರಿಯಾದ್ದರಿಂದ ಎಚ್ಚರಿಕೆಯಿಂದ ಅದನ್ನು ಜೋಪಾನವಾಗಿ ಕಾಪಾಡುತ್ತಾರೆ. ಇದೇ ರೀತಿ ಕುಟುಂಬಕ್ಕೆ ಸೇರದವನಾದರೂ ಕೂಡ ವ್ಯಕ್ತಿಯು ಅನುಕೂಲನಾಗಿದ್ದರೆ ಅವನಿಗೆ ಮಗನ ಹಾಗೆ ರಕ್ಷಣೆಯನ್ನು ಕೊಡಬೇಕು. ಆದರೆ ಶರೀರದ ಒಂದು ಅಂಗವು ರೋಗದಿಂದ ವಿಷಯುತವಾಗಿದ್ದರೆ ಉಳಿದ ಶರೀರವಾದರೂ ಸುಖವಾಗಿ ಬದುಕಿರಲಿ ಎಂಬ ಉದ್ದೇಶದಿಂದ ಆ ಅಂಗವನ್ನು ಕತ್ತರಿಸಿ ಹಾಕಬೇಕು. ಅದೇ ರೀತಿ ತನ್ನ ಶರೀರದಿಂದಲೇ ಹುಟ್ಟಿದ ಮಗನಾದರೂ ಕೂಡ ಅಹಿತಕಾರಿಯಾದರೆ ಅವನನ್ನು ವರ್ಜಿಸಬೇಕು. ಆಧ್ಯಾತ್ಮ ಜೀವನದಲ್ಲಿ ಮುನ್ನಡೆಯಲು ಪ್ರಯತ್ನಿಸುತ್ತಿರುವ ಎಲ್ಲ ಯೋಗಿಗಳಿಗೆ ಅನಿಯಂತ್ರಿತವಾದ ಇಂದ್ರಿಯಗಳು ಹೇಗೋ
ಹಾಗೆಯೇ ಈ ಪ್ರಹ್ಲಾದನು ಮಿತ್ರನಂತೆ ಕಂಡರೂ ನನಗೆ ಶತ್ರುವೇ, ಏಕೆಂದರೆ ನಾನು ಅವನನ್ನು ನಿಯಂತ್ರಿಸಲು ಆಗುತ್ತಿಲ್ಲ. ಆದ್ದರಿಂದ ಈ ಶತ್ರುವನ್ನು ಅವನು ಊಟ ಮಾಡುತ್ತಿರಲಿ, ಕುಳಿತಿರಲಿ ಅಥವಾ ಮಲಗಿರಲಿ ಸಕಲೋಪಾಯಗಳಿಂದ ಕೊಲ್ಲಲೇಬೇಕು. ಹಿರಣ್ಯಕಶಿಪುವಿನ ಈ ಆದೇಶವನ್ನು ಕೇಳಿದಂತಹ ರಾಕ್ಷಸರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.